ನಮಸ್ಕಾರ. ಅಧ್ಯಾಯ 36 ನರೇಂದ್ರನಾಥ ಮುಂದುವರೆದ ಭಾಗ. ಮೊದಲಿನಿಂದಲೂ ನರೇಂದ್ರ ಅದ್ವೈತ ವೇದಾಂತಕ್ಕೆ ಅಧಿಕಾರಿ ಎಂಬುದನ್ನು ಕಂಡುಹಿಡಿದರು. ಆದ ಕಾರಣವೇ ಅವನಿಗೆ ಅಷ್ಟಾವಕ್ರ ಗೀತೆ, ವಿವೇಕ ಚೂಡಾಮಣಿ ಮುಂತಾದ ಗ್ರಂಥಗಳನ್ನು ಓದುವಂತೆ ಹೇಳಿದರು. ಆದರೆ ನರೇಂದ್ರನಿಗೆ ಇವು ಹಿಡಿಸಲಿಲ್ಲ. ಅವನು ಬ್ರಹ್ಮ ಸಮಾಜಕ್ಕೆ ಸೇರಿದ್ದ. ಅವರೆಲ್ಲ ಅವತಾರ, ದೇವರ ಆಕಾರ, ವಿಗ್ರಹಾದಿಗಳನ್ನು ಅಲ್ಲಗಳೆದರೂ ಪರಮದ್ವೈತಿಗಳು. ಅದ್ವೈತವೂ ಒಂದೇ, ನಾಸ್ತಿಕತನವೂ ಒಂದೇ ಎಂದು ಅವರು ಭಾವಿಸಿದ್ದರು. ನರೇಂದ್ರ ಕೂಡ ನಾನೇ ಬ್ರಹ್ಮ ಎಂದು ಹೇಳುವುದಕ್ಕಿಂತ ದೊಡ್ಡ ಈಶ್ವರ ನಿಂದೆ ಇಲ್ಲ. ನಾನು ದೇವರು, ನೀವು ದೇವರು, ಸುತ್ತಮುತ್ತ ಇರುವುದೆಲ್ಲ ದೇವರು, ಇದಕ್ಕಿಂತ ಹಾಸ್ಯಾಸ್ಪದವಾಗಿರುವುದು ಯಾವುದು? ಇದನ್ನು ಬರೆದ ಋಷಿಗಳ ತಲೆ ಕೆಟ್ಟು ಹೋಗಿರಬೇಕು ಎಂದೆಲ್ಲ ಟೀಕಿಸುತ್ತಿದ್ದ. ಶ್ರೀರಾಮಕೃಷ್ಣರು ನರೇಂದ್ರನ ಟೀಕೆಯನ್ನು ಕೇಳಿದಾಗ ಅವರಿಗೆ ತಮಾಷೆಯಾಗುತ್ತಿತ್ತು. ಆಗ ನರೇಂದ್ರನಿಗೆ ಹೇಳಿದರು, ಋಷಿಗಳ ಅಭಿಪ್ರಾಯವನ್ನು ನೀನು ಒಪ್ಪದೇ ಇರಬಹುದು. ಅದಕ್ಕಾಗಿ ಏತಕ್ಕೆ ಅವರನ್ನು ದೂರುವೆ, ಹಾಸ್ಯ ಮಾಡುವೆ? ಭಗವಂತನ ಶಕ್ತಿಗೆ ಒಂದು ಪಾರವಿದೆ ಎಂದು ಭಾವಿಸಿದೆಯಾ? ನಿನಗೆ ಯಾವುದರಲ್ಲಿ ವಿಶ್ವಾಸವಿದೆಯೋ ಆ ರೀತಿ ದೇವರಿಗೆ ಪ್ರಾರ್ಥನೆ ಮಾಡು. ಸತ್ಯ ಹೇಗಿದೆಯೋ ಹಾಗೆ ನನಗೆ ತೋರು ಎಂದು ಅವನಿಗೆ ಮೊರೆ ಇಡು. ಆದರೆ ನರೇಂದ್ರ ಬಡಪಟ್ಟಿಗೆ ಸುಮ್ಮನಾಗಲಿಲ್ಲ. ಯಾವುದನ್ನು ಅವನು ಒಪ್ಪುತ್ತಿರಲಿಲ್ಲವೋ ಅದನ್ನು ತೀವ್ರವಾಗಿ ಖಂಡಿಸುತ್ತಿದ್ದನು. ಆದರೆ ಶ್ರೀರಾಮಕೃಷ್ಣರಿಗೆ ಗೊತ್ತಿತ್ತು, ನರೇಂದ್ರನ ಹಾದಿಯೇ ಅದು ಎಂಬುದು. ಈಗ ಅದ್ವೈತವನ್ನು ಎಷ್ಟು ಟೀಕಿಸಿದರೂ ಅನಂತರ ಅದರ ಸಂಮೋಹಿನಿಗೆ ಬೀಳುವನು ಎಂಬುದನ್ನು ಅರಿತು ಅವನಿಂದ ಅದ್ವೈತ ಗ್ರಂಥಗಳನ್ನು ಓದಿಸಿ ವಿವರಿಸುತ್ತಿದ್ದರು. ಒಂದು ದಿನ ರಾಮಕೃಷ್ಣರು ನರೇಂದ್ರನಿಗೆ, ಜೀವನ ನಿಜವಾದ ಸ್ವಭಾವವೇ ಬ್ರಹ್ಮ. ಈಗ ಉಪಾಧಿಗಳಿರುವುದರಿಂದ ಅದಕ್ಕೆ ಬದ್ಧನಾಗಿ ತಾನು ಜೀವ ಎಂದು ತಿಳಿದುಕೊಂಡಿದ್ದಾನೆ. ಉಪಾಧಿಗಳನ್ನೆಲ್ಲ ಕಿತ್ತು ಹಾಕಿದರೆ ಜೀವನೇ ಬ್ರಹ್ಮನಂತೆ ಕಾಣುತ್ತಾನೆ ಎಂದರು. ನರೇಂದ್ರ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಹೊರಗೆ ಹೋಗಿ ಗುಡಿಗುಡಿಯನ್ನು ಸೇದುತ್ತಾ ಪ್ರತಾಪಚಂದ್ರ ಹಾಜ್ರನೊಡನೆ ಚರ್ಚಿಸತೊಡಗಿದ. ಇದು ಹೇಗೆ? ಎದುರಿಗೆ ಇರುವ ಹೂಜಿಯೂ ದೇವರು, ಈ ಬಟ್ಟಲೂ ದೇವರು, ನಾವು ನೋಡುವುದೆಲ್ಲವೂ ದೇವರು, ನಾನು ದೇವರು, ನೀನು ದೇವರು, ಇದಕ್ಕಿಂತ ಹಾಸ್ಯಾಸ್ಪದವಾಗಿರುವುದು ಇನ್ನೊಂದಿಲ್ಲ ಎಂದು ನಕ್ಕ. ಹಾಜರನು ಕೂಡ ಇವನ ಜೊತೆ ಸೇರಿ ಹಾಸ್ಯ ಮಾಡಲಾರಂಭಿಸಿದ. ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿದ್ದರು. ಇವರಿಬ್ಬರು ಹಾಸ್ಯ ಮಾಡಿಕೊಂಡು ನಗುತ್ತಿರುವುದನ್ನು ಕೇಳಿದರು. ತಮ್ಮ ಪಂಚೆ ಸೆರಗನ್ನು ಕೈಯಲ್ಲಿ ಹಿಡಿದುಕೊಂಡು ಮಗುವಿನಂತೆ ಹೊರಗೆ ಬಂದರು. ಏನು ನೀವು ಮಾತನಾಡುತ್ತಿರುವುದು ಎಂದು ಹೇಳಿ ನರೇಂದ್ರನನ್ನು ತಮ್ಮ ಕೈಯಿಂದ ಮುಟ್ಟಿದರು. ಅವರು ಸಮಾಧಿಗೆ ಹೋದರು. ನರೇಂದ್ರನ ಹಾಸ್ಯ ಪರಿಹಾಸ್ಯಗಳೆಲ್ಲ ಎಗರಿ ಹೋದವು. ವಾದಕ್ಕೆ ನಿಲುಕದ ಅನುಭವವನ್ನು ಶ್ರೀರಾಮಕೃಷ್ಣರು ತಮ್ಮ ಸ್ಪರ್ಶ ಮಾತ್ರದಿಂದ ನರೇಂದ್ರನಿಗೆ ಕಾಣುವಂತೆ ಮಾಡಿದರು. ಶ್ರೀರಾಮಕೃಷ್ಣರು ವಾದ ಮಾಡಿ ಸಮರ್ಥಿಸುವುದಕ್ಕೆ ಹೋಗುತ್ತಿರಲಿಲ್ಲ. ಅನುಭವ ಕೊಟ್ಟು ಸಮಸ್ಯೆಯನ್ನು ಪರಿಹರಿಸುತ್ತಿದ್ದರು. ನರೇಂದ್ರನಿಗೆ ಶ್ರೀರಾಮಕೃಷ್ಣರ ಸ್ಪರ್ಶದಿಂದ ಆದ ಅನುಭವವನ್ನು ಅವನ ಮಾತಿನಿಂದಲೇ ಕೇಳೋಣ. ಅವರ ಅದ್ಭುತವಾದ ಸ್ಪರ್ಶ ನನ್ನ ಮನಸ್ಸಿನ ಮೇಲೆ ದೊಡ್ಡ ಒಂದು ಪರಿಣಾಮವನ್ನುಂಟು ಮಾಡಿತು. ಈ ಪ್ರಪಂಚದಲ್ಲಿ ಬ್ರಹ್ಮ ವಿನಃ ಇನ್ನು ಬೇರೆ ಏನೂ ಇಲ್ಲ ಎಂಬುದನ್ನು ಅನುಭವಿಸಿ ಸ್ತಂಭೀಭೂತನಾದೆ. ಅದನ್ನು ಸ್ಪಷ್ಟವಾಗಿ ಕಂಡೆ. ನೋಡೋಣ ಈ ಅನುಭವ ಎಷ್ಟು ಕಾಲ ಇರುವುದೋ ಎಂದು ಸುಮ್ಮನೆ ಇದ್ದೆ. ಆದರೆ ಆ ದಿನವೆಲ್ಲ ಈ ಅನುಭವ ನನ್ನನ್ನು ಬಿಟ್ಟು ಹೋಗಲಿಲ್ಲ. ನಾನು ಮನೆಗೆ ಬಂದೆ. ಅಲ್ಲಿಯೂ ನಾನು ಕಾಣುವುದೆಲ್ಲ ಬ್ರಹ್ಮ ಸ್ವರೂಪವಾಗಿ ಇದ್ದವು. ನಾನು ಊಟ ಮಾಡುವುದಕ್ಕೆ ಕುಳಿತೆ. ಊಟ, ತಟ್ಟೆ, ಬಡಿಸುವವರು, ಬಡಿಸುವ ಪದಾರ್ಥ, ಕೊನೆಗೆ ನಾನು ಎಲ್ಲ ಬ್ರಹ್ಮಮಯವಾಗಿ ಕಂಡಿತು. ನಾನು ಒಂದೆರಡು ತುತ್ತು ತಿಂದು ಸುಮ್ಮನೆ ಕುಳಿತೆ. ನೀನು ಏತಕ್ಕೆ ಸುಮ್ಮನೆ ಕುಳಿತೆ? ತಿನ್ನು ಎಂದು ನನ್ನ ತಾಯಿ ಹೇಳಿದರು. ಪುನಃ ಊಟ ಮಾಡಲು ಪ್ರಾರಂಭಿಸಿದೆ. ಊಟ ಮಾಡುತ್ತಿರಲಿ, ಮಲಗಿರಲಿ, ಕಾಲೇಜಿಗೆ ಹೋಗುತ್ತಿರಲಿ, ಈ ಅನುಭವ ಯಾವಾಗಲೂ ನನ್ನನ್ನು ಬಿಡಲಿಲ್ಲ. ನಾನು ಒಂದು ಸ್ವಪ್ನಾವಸ್ಥೆಯಲ್ಲಿದ್ದಂತೆ ಇತ್ತು. ನಾನು ದಾರಿಯಲ್ಲಿ ಹೋಗುತ್ತಿದ್ದಾಗ ಗಾಡಿಗಳು ಸಂಚರಿಸುವುದನ್ನು ನೋಡಿದೆ. ಆದರೆ ಅವಕ್ಕೆ ನಾನು ದಾರಿ ಬಿಡಬೇಕು ಎನ್ನಿಸಲೇ ಇಲ್ಲ. ನಾನು, ಗಾಡಿ ಎಲ್ಲ ಒಂದೇ ವಸ್ತುವಿನಿಂದ ಆಗಿರುವಂತೆ ಕಂಡವು. ನಾನು ಕೈಕಾಲುಗಳನ್ನು ಮುಟ್ಟಿದರೆ ಅದರ ವೇದನೆಯೇ ಇಲ್ಲ. ಇದೇನು ನನಗೆ ಅವುಗಳ ಸ್ವಾಧೀನ ತಪ್ಪಿದೆಯೋ ಎಂದು ಭಾವಿಸಿದೆ. ಊಟ ಮಾಡುವಾಗ ನಾನು ಊಟ ಮಾಡುತ್ತಿರುವಂತೆ ಅನಿಸಲಿಲ್ಲ. ಇನ್ನು ಯಾರೋ ಊಟ ಮಾಡುವಂತೆ ಇತ್ತು. ಕೆಲವು ವೇಳೆ ಊಟದ ಮಧ್ಯದಲ್ಲಿ ಮಲಗುತ್ತಿದ್ದೆ. ಸ್ವಲ್ಪ ಹೊತ್ತಾದ ಮೇಲೆ ಎದ್ದು ಪುನಃ ಊಟ ಮಾಡತೊಡಗಿದೆ. ಇದರ ಪರಿಣಾಮ ಏನಾಯಿತು ಎಂದರೆ ಕೆಲವು ವೇಳೆ ತುಂಬ ಜಾಸ್ತಿ ತಿನ್ನುತ್ತಿದ್ದೆ.
ಆದರೆ ಇದರಿಂದ ನನಗೆ ಯಾವ ಅಪಾಯವೂ ಆಗಲಿಲ್ಲ. ನನ್ನ ತಾಯಿಗೆ ಅಂಜಿಕೆಯಾಯಿತು. ನನಗೇನೋ ಆಗಿ ಹೋಗಿದೆ, ಇವನು ಬಹಳ ಕಾಲ ಬದುಕುವುದಿಲ್ಲ ಎಂದು ಅಂಜಿದಳು. ಈ ಸ್ಥಿತಿ ಸ್ವಲ್ಪ ಬದಲಾದ ಮೇಲೆ ಈ ಪ್ರಪಂಚ ಒಂದು ಕನಸಿನಂತೆ ಕಂಡಿತು. ನಾನು ಕಾರನ್ವಾಲಿಸ್ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಅಲ್ಲಿ ದಾರಿಯ ಪಕ್ಕದಲ್ಲಿರುವ ಕಬ್ಬಿಣದ ಸಲಾಕೆಗೆ ನನ್ನ ತಲೆಯನ್ನು ಹೊಡೆದುಕೊಳ್ಳುತ್ತಿದ್ದೆ. ಇದು ನಿಜವೇ ಸುಳ್ಳೇ ಎಂಬುದನ್ನು ಪರೀಕ್ಷಿಸುವುದಕ್ಕೆ. ಈ ಅವಸ್ಥೆಯಲ್ಲಿ ನಾನು ಕೆಲವು ದಿನಗಳು ಇದ್ದೆ. ಅನಂತರ ನಾನು ಹಿಂದಿನ ಸ್ಥಿತಿಗೆ ಬಂದೆ. ಆಗ ಗೊತ್ತಾಯಿತು ನಾನು ಅದ್ವೈತ ಭಾವದಲ್ಲಿದ್ದೆ ಎಂಬುದು. ಆಗ ಶಾಸ್ತ್ರ ಹೇಳುವುದು ಸುಳ್ಳಲ್ಲ ಎಂಬುದು ಗೊತ್ತಾಯಿತು. ಅನಂತರ ಅದ್ವೈತ ವೇದಾಂತದ ನಿರ್ಣಯಗಳನ್ನು ಟೀಕಿಸುವುದನ್ನು ಬಿಟ್ಟೆ. ನರೇಂದ್ರನಿಗೂ ಶ್ರೀರಾಮಕೃಷ್ಣರಿಗೂ ಇದ್ದ ಸಂಬಂಧ ಅತಿ ನಿಕಟವಾದುದು. ನರೇಂದ್ರ ವಿಗ್ರಹ ಪೂಜೆಗೆ ವಿರೋಧವಾಗಿ ವಾದಿಸುತ್ತಿದ್ದ. ಶ್ರೀರಾಮಕೃಷ್ಣರು ಒಂದು ದಿನ, ನೀನು ಕಾಳಿಕಾ ಮಾತೆಯನ್ನು ಒಪ್ಪಿಕೊಳ್ಳದೇ ಇದ್ದರೆ ಇಲ್ಲಿಗೆ ಏತಕ್ಕೆ ಬರುತ್ತೀಯಾ ಎಂದು ಕೇಳಿದರು. ಅದಕ್ಕೆ ನರೇಂದ್ರ, ನಾನು ಇಲ್ಲಿಗೆ ಬಂದರೆ ಅವಳನ್ನು ಒಪ್ಪಿಕೊಳ್ಳಬೇಕೇನು ಎಂದು ಕೇಳಿದ. ಆಗ ಶ್ರೀರಾಮಕೃಷ್ಣರು, ಆಗಲಿ ನೋಡೋಣ, ಇನ್ನು ಸ್ವಲ್ಪ ಕಾಲದಲ್ಲಿ ನೀನು ಅವಳನ್ನು ಒಪ್ಪಿಕೊಳ್ಳುವುದು ಮಾತ್ರವಲ್ಲ, ಅವಳ ಹೆಸರನ್ನು ಕೇಳಿದರೆ ಕಣ್ಣೀರು ಸುರಿಸುವೆ ಎಂದರು. ಆಗ ಶ್ರೀರಾಮಕೃಷ್ಣರ ಬಳಿ ಇತರ ಭಕ್ತರಿದ್ದರು. ಶ್ರೀರಾಮಕೃಷ್ಣರು ಅವರಿಗೆ ಹೇಳುತ್ತಾರೆ, ಈ ಹುಡುಗನಿಗೆ ದೇವರ ಆಕಾರಗಳಲ್ಲಿ ನಂಬಿಕೆ ಇಲ್ಲ. ನನ್ನ ಅತೀಂದ್ರಿಯ ಅನುಭವಗಳನ್ನು ಒಂದು ಭ್ರಾಂತಿ ಎಂದು ಕರೆಯುತ್ತಾನೆ. ಆದರೆ ಇವನು ಪರಿಶುದ್ಧನಾದ ಹುಡುಗ. ಇವನಿಗೆ ಪ್ರತ್ಯಕ್ಷ ಅನುಭವ ಆಗದೆ ಯಾವುದನ್ನು ನಂಬುವುದಿಲ್ಲ. ಇವನು ತುಂಬಾ ಓದಿದ್ದಾನೆ ಮತ್ತು ವಿವೇಚನಾ ಶಕ್ತಿ ಇದೆ. ತಾಯಿ ತನ್ನ ಎಳೆ ಮಗುವಿನ ಚೇಷ್ಟೆಯನ್ನು ಹೇಗೆ ಸಹಿಸುತ್ತಾಳೋ ಹಾಗೆ ಶ್ರೀರಾಮಕೃಷ್ಣರು ನರೇಂದ್ರನ ಟೀಕೆಗಳನ್ನು ಕೇಳುತ್ತಿದ್ದರು. ಅಂತಹ ಒಂದು ಅದ್ಭುತವಾದ ಸಹನ ಶಕ್ತಿ ಅವರಲ್ಲಿತ್ತು. ನರೇಂದ್ರನ ಬುದ್ಧಿಯ ದಳಗಳು ಇನ್ನೂ ವಿಕಾಸವಾಗಬೇಕು. ಅದೀಗ ಮೊಗ್ಗಿನ ಅವಸ್ಥೆಯಲ್ಲಿದೆ. ಅದು ದಳ ದಳವಾಗಿ ಬಿಚ್ಚಿಕೊಂಡು ವಿಕಾಸವಾಗುವುದನ್ನು ತಮ್ಮ ಮುಂದೆಯೇ ನೋಡುತ್ತಿದ್ದರು. ಶ್ರೀರಾಮಕೃಷ್ಣರು ನರೇಂದ್ರನನ್ನು ಅತಿ ಉತ್ಕಟವಾಗಿ ಪ್ರೀತಿಸುತ್ತಿದ್ದರು. ಅವನು ನೋಡಲು ಬರುವುದು ತಡವಾದರೆ ವ್ಯಾಕುಲ ಪಡುತ್ತಿದ್ದರು. ಅವನು ಬರುವುದನ್ನು ನೋಡಿದರೇನೆ ಭಾವ ಸಮಾಧಿಗೆ ಹೋಗುತ್ತಿದ್ದರು. ಆದರೆ ಅವರು ಅವನನ್ನು ಕೂಡ ಪರೀಕ್ಷೆಗೆ ಗುರಿ ಮಾಡಿದರು. ತಾವು ಅವನನ್ನು ಅಷ್ಟು ಪ್ರೀತಿಸುವುದನ್ನು ತೋರಿಸದೇ ಇದ್ದರೆ ಅವನು ನಿಜವಾಗಿ ಬರುತ್ತಾನೋ ಇಲ್ಲವೋ ಎಂಬುದನ್ನು ಕಂಡುಹಿಡಿಯಲು ಯತ್ನಿಸಿದರು. ಅವನು ತಮ್ಮಲ್ಲಿರುವ ಆಧ್ಯಾತ್ಮಿಕ ಶಕ್ತಿಗೆ ಆಕರ್ಷಿತನಾಗಿ ಬಂದರೆ ಅವನನ್ನು ಪ್ರೀತಿಸಿದರೂ ಬರುವನು, ಅವನನ್ನು ಅನಾಧಾರವಾಗಿ ಕಂಡರೂ ಬರುವನು ಎಂದು ಅವನನ್ನು ಪರೀಕ್ಷಿಸತೊಡಗಿದರು. ನರೇಂದ್ರ ದಕ್ಷಿಣೇಶ್ವರಕ್ಕೆ ಬಂದಾಗ ಅವನನ್ನು ಗಮನಿಸಲೇ ಇಲ್ಲ. ಆದರೆ ನರೇಂದ್ರ ಇದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಎಂದಿನಂತೆ ಬರುತ್ತಿದ್ದ, ಅವರಿಗೆ ನಮಸ್ಕಾರ ಮಾಡುತ್ತಿದ್ದ, ಅವರ ಹತ್ತಿರ ಕುಳಿತುಕೊಳ್ಳುತ್ತಿದ್ದ. ಶ್ರೀರಾಮಕೃಷ್ಣರು ಅವನ ಯೋಗಕ್ಷೇಮ ವಿಚಾರಿಸಲಿಲ್ಲ, ಅವನ ಹತ್ತಿರ ಮಾತನಾಡುತ್ತಿರಲಿಲ್ಲ. ಅವನೊಬ್ಬನೇ ಇರುವಾಗಲೂ ಶ್ರೀರಾಮಕೃಷ್ಣರು ತಮ್ಮ ಪಾಡಿಗೆ ತಾವು ಇರುತ್ತಿದ್ದರು. ನರೇಂದ್ರ ಸ್ವಲ್ಪ ಹೊತ್ತಾದ ಮೇಲೆ ಹಾಜರನ ಹತ್ತಿರ ಹೋಗಿ ಅವನೊಡನೆ ಮಾತನಾಡಿ ಗುಡಿ ಸೇದಿ ಹೋಗುತ್ತಿದ್ದ. ಅನಂತರ ಶ್ರೀರಾಮಕೃಷ್ಣರು ಇತರ ಭಕ್ತರೊಡನೆ ಮಾತನಾಡುತ್ತಿದ್ದಾಗ ಎದ್ದು ಅಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿದ್ದ. ಆಗಲೂ ಶ್ರೀರಾಮಕೃಷ್ಣರು ಅವನೊಡನೆ ಮಾತನಾಡುತ್ತಿರಲಿಲ್ಲ, ಅವನ ಕಡೆ ಕೂಡ ನೋಡುತ್ತಿರಲಿಲ್ಲ. ಸಂಜೆ ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿ ನರೇಂದ್ರ ಮನೆಗೆ ಹೋಗುತ್ತಿದ್ದ. ಹೀಗೆಯೇ ಕೆಲವು ವಾರಗಳಾದವು. ನರೇಂದ್ರ ಶ್ರೀರಾಮಕೃಷ್ಣರ ಅನಾದರಣೆಯನ್ನು ಸ್ವಲ್ಪವೂ ಗಮನಿಸಲಿಲ್ಲ. ಶ್ರೀರಾಮಕೃಷ್ಣರು ನರೇಂದ್ರನ ಎದುರಿಗೆ ಅನಾದರಣೆಯನ್ನು ತೋರಿಸಿದರೂ ಅವನ ಮನೆಯ ವಿಷಯವನ್ನು ಇತರರಿಂದ ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಹೀಗೆ ಶ್ರೀರಾಮಕೃಷ್ಣರು 1 ತಿಂಗಳಿಗಿಂತ ಹೆಚ್ಚಾಗಿ ಅನಾದರಣೆಯನ್ನು ತೋರಿಸಿದರೂ ನರೇಂದ್ರ ದಕ್ಷಿಣೇಶ್ವರಕ್ಕೆ ಬರುವುದನ್ನು ಬಿಡಲಿಲ್ಲ. ಆಗ ಒಂದು ದಿನ ಶ್ರೀರಾಮಕೃಷ್ಣರು ನರೇಂದ್ರನನ್ನು, ನಾನು ನಿನ್ನ ಹತ್ತಿರ ಒಂದು ಮಾತನ್ನೂ ಆಡದೇ ಇದ್ದರೂ ಇನ್ನೂ ನೀನು ಏತಕ್ಕೆ ಬರುತ್ತಿರುವೆ ಎಂದು ಕೇಳಿದರು. ಅದಕ್ಕೆ ನರೇಂದ್ರ, ನೀವು ನನ್ನ ಹತ್ತಿರ ಮಾತನಾಡಬೇಕು ಎಂದು ಬರುವುದಿಲ್ಲ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಅದಕ್ಕಾಗಿ ಬರುತ್ತೇನೆ ಎಂದ. ಶ್ರೀರಾಮಕೃಷ್ಣರಿಗೆ ಈ ಉತ್ತರವನ್ನು ಕೇಳಿ ತುಂಬಾ ಸಮಾಧಾನವಾಯಿತು. ಆಗ ಶ್ರೀರಾಮಕೃಷ್ಣರೇ, ನಿನಗೆ ಪ್ರೀತಿ ತೋರಿಸದೇ ಇದ್ದರೆ, ನಿನ್ನನ್ನು ಗಮನಿಸದೇ ಇದ್ದರೆ ನೀನು ಬರುತ್ತೀಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುತ್ತಿದ್ದೆ. ನಿನ್ನಂತಹ ವ್ಯಕ್ತಿ ಮಾತ್ರ ಇಂತಹ ಅನಾದರಣೆಯನ್ನು ಸಹಿಸಬಲ್ಲ. ಇನ್ನು ಯಾರಾದರೂ ಆಗಿದ್ದರೆ ಎಂದೋ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಿದ್ದರು, ಇನ್ನೊಮ್ಮೆ ಬರುತ್ತಿರಲಿಲ್ಲ ಎಂದರು. ಮತ್ತೊಮ್ಮೆ ನರೇಂದ್ರನಿಗೆ ಹೀಗೆ ಹೇಳಿದರು, ನಾನು ತುಂಬಾ ಸಾಧನೆ ಮಾಡಿದ್ದರ ಪರಿಣಾಮವಾಗಿ ನನಗೆ ಕೆಲವು ಅತೀಂದ್ರಿಯ ಶಕ್ತಿಗಳು ಬಂದಿವೆ, ಆದರೆ ಅದರಿಂದ ನನಗೆ ಏನೂ ಪ್ರಯೋಜನವಿಲ್ಲ.
ನನ್ನ ದೇಹದ ಮೇಲಿರುವ ಬಟ್ಟೆಯನ್ನೇ ನಾನು ಗಮನಿಸುವುದಕ್ಕೆ ಆಗುವುದಿಲ್ಲ. ಭಗವತಿಯ ಅಪ್ಪಣೆ ಪಡೆದು ಅವನ್ನೆಲ್ಲ ನಿನಗೆ ಕೊಡಬೇಕೆಂದಿರುವೆ. ನೀನು ಅವಳ ಕೆಲಸವನ್ನು ಬಹಳ ಮಾಡಬೇಕಾಗಿದೆ ಎಂಬುದನ್ನು ಅವಳು ನನಗೆ ತೋರಿರುವಳು. ನಾನು ಈ ಶಕ್ತಿಗಳನ್ನು ನಿನಗೆ ಕೊಟ್ಟರೆ ಸಮಯ ಬಂದಾಗ ಇವನ್ನು ಉಪಯೋಗಿಸಬಹುದು. ನೀನು ಏನು ಹೇಳುತ್ತೀಯೇ? ನರೇಂದ್ರನಿಗೆ ಗೊತ್ತಿತ್ತು ಶ್ರೀರಾಮಕೃಷ್ಣರಿಗೆ ಇಂತಹ ಅದ್ಭುತ ಶಕ್ತಿಗಳು ಇದ್ದವು ಎಂದು. ಅವನು ಸ್ವಲ್ಪ ಹೊತ್ತು ಯೋಚಿಸಿ, ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರವಾಗುವುದೇ ಎಂದು ಕೇಳಿದ. ಅದಕ್ಕೆ ಶ್ರೀರಾಮಕೃಷ್ಣರು, ಇಲ್ಲ, ಅವನ ಸಾಕ್ಷಾತ್ಕಾರ ಇದರಿಂದ ಆಗುವುದಿಲ್ಲ. ಆದರೆ ನೀನು ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅವನ ಕೆಲಸವನ್ನು ಮಾಡುವುದಕ್ಕೆ ಸಹಾಯವಾಗುವುದು ಎಂದರು. ಅದಕ್ಕೆ ನರೇಂದ್ರ, ಹಾಗಾದರೆ ಅವು ನನಗೆ ಬೇಡ. ಮೊದಲು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋಣ. ಅನಂತರ ಅವು ಬೇಕೇ ಬೇಡವೇ ಎಂಬುದನ್ನು ಆಲೋಚಿಸೋಣ. ನಾನು ಅವುಗಳನ್ನೆಲ್ಲ ಈಗಲೇ ಸ್ವೀಕರಿಸಿದರೆ ನನ್ನ ಆದರ್ಶವನ್ನು ಮರೆಯಬಹುದು. ಸ್ವಾರ್ಥಕ್ಕೆ ಅವುಗಳನ್ನು ಉಪಯೋಗಿಸಿ ಭ್ರಷ್ಟನಾಗಬಹುದು ಎಂದ. ಶ್ರೀರಾಮಕೃಷ್ಣರಿಗೆ ಮೇಲಿನ ಉತ್ತರವನ್ನು ಕೇಳಿ ತುಂಬಾ ಸಂತೋಷವಾಯಿತು. ಶ್ರೀರಾಮಕೃಷ್ಣರ ನೇತೃತ್ವದಲ್ಲಿ ನರೇಂದ್ರನಾಥ ಆಧ್ಯಾತ್ಮಿಕ ಕುಸುಮ ಅರಳತೊಡಗಿತು. ಶ್ರೀರಾಮಕೃಷ್ಣರು ಒಬ್ಬನನ್ನು ನೋಡಿದೊಡನೆಯೇ ಇವನು ಎಂತಹ ಸ್ವಭಾವದವನು, ಇವನು ಯಾವ ಮಾರ್ಗದಲ್ಲಿ ನಡೆಯಲು ಯೋಗ್ಯ ಎಂಬುದನ್ನು ಕಂಡುಹಿಡಿಯುತ್ತಿದ್ದರು. ಕೆಲವು ವೇಳೆ ಶಿಷ್ಯರಿಗೆ ತಮ್ಮಲ್ಲಿ ಸುಪ್ತವಾಗಿದ್ದ ಶಕ್ತಿಯಾಗಲಿ ಸ್ವಭಾವವಾಗಲಿ ಗೊತ್ತಾಗುತ್ತಿರಲಿಲ್ಲ. ಆದರೆ ಶ್ರೀರಾಮಕೃಷ್ಣರ ದೃಷ್ಟಿಗೆ ಅದು ಗೊತ್ತಾಗುತ್ತಿತ್ತು. ನರೇಂದ್ರನನ್ನು ನೋಡಿದೊಡನೆ ಕೇಶವ ಮತ್ತು ವಿಜಯರನ್ನು ಮೀರಿಸಿದ ಶಕ್ತಿ ಇವನಲ್ಲಿದೆ ಎಂಬುದನ್ನು ಕಂಡುಹಿಡಿದರು. ಇವನು ಅದ್ವೈತವನ್ನು ಹಾಸ್ಯ ಮಾಡುತ್ತಿದ್ದರು. ಇವನು ಅದಕ್ಕೆ ಯೋಗ್ಯನಾದ ವ್ಯಕ್ತಿ ಎಂಬುದನ್ನು ಅರಿತರು. ವಜ್ರದಲ್ಲಿ ಕೆಲಸ ಮಾಡುವವನು ಅದಕ್ಕೆ ಹೇಗೆ ಸಾಣೆ ಕೊಡುತ್ತಾನೋ ಹಾಗೆ ನರೇಂದ್ರನ ಮೇಲೆ ಶ್ರೀರಾಮಕೃಷ್ಣರು ಕೆಲಸ ಮಾಡತೊಡಗಿದರು. ಅವನು ಆಜನ್ಮ ಸಿದ್ಧ ಮತ್ತು ಮುಕ್ತ. ಆದರೂ ಈ ಸಂಸಾರದ ಕೆಸರು ಮೇಲಿನಿಂದ ಬಿದ್ದಾಗ ಸ್ವಲ್ಪ ಅಂಟಿಕೊಳ್ಳುವುದು. ಅದನ್ನು ತೊಳೆದರು. ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರಿಗೆ, ನನ್ನನ್ನು ಪರೀಕ್ಷೆ ಮಾಡಿ ಅನಂತರ ತೆಗೆದುಕೊಳ್ಳಿ. ವ್ಯಾಪಾರಿ ಸಾಮಾನಿಗೆ ಹಣವನ್ನು ಕೊಟ್ಟರೆ ಹೇಗೆ ಅದನ್ನು ಪರೀಕ್ಷೆ ಮಾಡಿ ತೆಗೆದುಕೊಳ್ಳುತ್ತಾನೋ ಹಾಗೆ ನನ್ನನ್ನು ಪರೀಕ್ಷೆ ಮಾಡಿ ಎಂದು ಹೇಳುತ್ತಿದ್ದರು. ಶ್ರೀರಾಮಕೃಷ್ಣರು ಜಗನ್ಮಾತೆಗೆ ಮಾಡಿದ ಪ್ರಾರ್ಥನೆಗಳಲ್ಲಿ ಇದೊಂದು. ತಾಯಿ, ನನ್ನ ಅನುಭವಗಳನ್ನು ಅನುಮಾನಿಸುವವನನ್ನು ಕಳುಹಿಸು ಎಂದು. ಓರೆಗಲ್ಲಿಗೆ ತಿಕ್ಕಿದಾಗಲೇ ಚಿನ್ನದ ಯೋಗ್ಯತೆ ಗೊತ್ತಾಗುವುದು. ಇದರಿಂದ ಚಿನ್ನಕ್ಕೆ ಅವಮಾನವಲ್ಲ, ಅಗೌರವವಲ್ಲ, ಅದರ ಗೌರವ ಮತ್ತೂ ಹೆಚ್ಚುವುದು. ಒಂದು ದಿನ ಶ್ರೀರಾಮಕೃಷ್ಣರು ಕಲ್ಕತ್ತೆಗೆ ಹೋಗಿದ್ದಾಗ ನರೇಂದ್ರ ದಕ್ಷಿಣೇಶ್ವರಕ್ಕೆ ಬಂದ. ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಯಾರೂ ಇಲ್ಲದಿರುವುದನ್ನು ನೋಡಿ ಶ್ರೀರಾಮಕೃಷ್ಣರು ಎಷ್ಟರ ಮಟ್ಟಿಗೆ ಕಾಂಚನವನ್ನು ಬಿಟ್ಟಿದ್ದಾರೆ ಎಂಬುದನ್ನು ಪರೀಕ್ಷಿಸೋಣ ಎನ್ನಿಸಿತು. ಶ್ರೀರಾಮಕೃಷ್ಣರ ಹಾಸಿಗೆ ಕೆಳಗೆ 1 ರೂಪಾಯಿಯನ್ನು ಬಚ್ಚಿಟ್ಟ. ಅನಂತರ ಪಂಚವಟಿ ಕೆಳಗೆ ಧ್ಯಾನ ಮಾಡಲು ಹೋದ. ಸ್ವಲ್ಪ ಹೊತ್ತಾದ ಮೇಲೆ ಶ್ರೀರಾಮಕೃಷ್ಣರು ತಮ್ಮ ಕೋಣೆಗೆ ಹಿಂತಿರುಗಿದರು. ಹಾಸಿಗೆಯನ್ನು ಮುಟ್ಟಿದ ತಕ್ಷಣವೇ ಅವರಿಗೆ ತೀವ್ರ ಯಾತನೆಯಾಗಿ ಹಿಂದೆ ಸರಿದರು. ಅವರು ಏತಕ್ಕೆ ಹೀಗೆ ಆಯಿತು ಎಂದು ಯೋಚಿಸುತ್ತಿದ್ದರು. ಅಷ್ಟು ಹೊತ್ತಿಗೆ ನರೇಂದ್ರ ಬಂದು ಇದನ್ನು ನೋಡಿದ. ಹತ್ತಿರವಿದ್ದ ಆಳು ಇವರ ಹಾಸಿಗೆಯನ್ನು ಕೊಡವಿದಾಗ ರೂಪಾಯಿ ಕೆಳಗೆ ಬಿತ್ತು. ಶ್ರೀರಾಮಕೃಷ್ಣರಿಗೆ ಮತ್ತು ಆಳಿಗೆ ಇದನ್ನು ನೋಡಿ ಆಶ್ಚರ್ಯವಾಯಿತು. ನರೇಂದ್ರ ಇದನ್ನು ನೋಡಿ ಹೊರಗೆ ಹೊರಟು ಹೋದ. ಅನಂತರ ಯಾರೋ ಒಬ್ಬರು ಇದನ್ನು ಮಾಡಿದವನು ನರೇಂದ್ರ ಎಂದು ಹೇಳಿದಾಗ ಅವನ ಮೇಲೆ ಅವರು ಕೋಪಿಸಿಕೊಳ್ಳಲಿಲ್ಲ. ಇದಕ್ಕಾಗಿ ಅವನನ್ನು ಶ್ಲಾಘಿಸಿದರು. 1884ನೇ ವರ್ಷದ ಪ್ರಾರಂಭದಲ್ಲಿ ನರೇಂದ್ರನ ತಂದೆ ಹೃದಯ ರೋಗದಿಂದ ತೀರಿಕೊಂಡರು. ಅವರ ವರಮಾನದಿಂದಲೇ ಸಂಸಾರ ಸಾಗುತ್ತಿತ್ತು. ಅವನು ನಾಳೆಗೆ ಎಂದು ಹಣವನ್ನು ಕೂಡಿ ಹಾಕುತ್ತಿರಲಿಲ್ಲ. ಸಂಪಾದನೆಗಿಂತ ಖರ್ಚು ಹೆಚ್ಚಾಗಿತ್ತು. ಅವನು ತೀರಿಕೊಂಡ ಮೇಲೆ ಸಾಲಗಾರರು ಬಂದು ಪೀಡಿಸತೊಡಗಿದರು. ವಿಶ್ವನಾಥ ದತ್ತ ತನ್ನ ನೆಂಟರಿಷ್ಟರಿಗೆ ಬೇಕಾದಷ್ಟು ಉಪಕಾರ ಮಾಡಿದ್ದ. ಅದನ್ನೆಲ್ಲ ಮರೆತು ಅವರು ಅವನ ಮನೆ ಮೇಲೆ ಕೋರ್ಟಿನಲ್ಲಿ ದಾವೆ ಹೂಡಿದರು. 2 ತಮ್ಮಂದಿರು, 3 ಜನ ತಂಗಿಯರು, ತಾಯಿ, ಅಜ್ಜಿ ಇವರನ್ನೆಲ್ಲ ನೋಡಿಕೊಳ್ಳುವ ಭಾರ ನರೇಂದ್ರನ ಮೇಲೆ ಬಿತ್ತು. ಅದಕ್ಕಾಗಿ ಒಂದು ಕೆಲಸವನ್ನು ಹುಡುಕುವುದಕ್ಕೆ ಪ್ರಯತ್ನಪಟ್ಟ. ಎಲ್ಲಿ ಹೋದರೂ ಕೆಲಸ ಸಿಕ್ಕಲಿಲ್ಲ. ಕಷ್ಟ ಬರುವಾಗ ಒಂದೇ ಬರುವುದಿಲ್ಲ, ತನ್ನ ಬಳಗದವರನ್ನೆಲ್ಲ ಕರೆದುಕೊಂಡು ಬರುವುದು. ನರೇಂದ್ರ ಶ್ರೀಮಂತನ ಸ್ಥಿತಿಯಿಂದ ಬಡವನ ಸ್ಥಿತಿಗೆ ಕ್ರಮೇಣ ಇಳಿಯಲಿಲ್ಲ. ತಕ್ಷಣ ಮೇಲಿಂದ ಬಿದ್ದ. ಕಡು ಕಷ್ಟದ ಕಾರ್ಪಣ್ಯದ ಜಗತ್ತನ್ನು ನರೇಂದ್ರ ಎದುರಿಸಬೇಕಾಯಿತು. ಇದೊಂದು ಹೃದಯ ವಿದ್ರಾವಕ ಚಿತ್ರ. ದೇವರು ಇಂತಹ ವ್ಯಕ್ತಿಗೆ ಏತಕ್ಕೆ ಇಂತಹ ಕಷ್ಟವನ್ನು ಕೊಡುತ್ತಾನೆ ಎಂದು
ನಮಗೆ ಹೊಳೆಯುವುದಿಲ್ಲ. ದಾರಿದ್ರ್ಯದಲ್ಲಿ ಸಿಕ್ಕಿ ನರಳುವವರ ವೇದನೆ ಒಬ್ಬನಿಗೆ ಗೊತ್ತಾದರೆ ಮಾತ್ರ ಅವನು ಅವರಿಗಾಗಿ ಮರುಗಬಲ್ಲ. ಈ ಪಾಠ ಸುಲಭವಾಗಿ ಕಲಿಯುವುದಕ್ಕೆ ಆಗುವುದಿಲ್ಲ. ಇದಕ್ಕೆ ನಾವು ನೋವಿನ ಬೆಲೆಯನ್ನು ಕೊಡಬೇಕು. ನರೇಂದ್ರನೂ ಕೊಟ್ಟ. ಅಂದಿನ ಕಾಲದ ದುಸ್ಥಿತಿಯನ್ನು ನರೇಂದ್ರನೇ ಹೀಗೆ ವಿವರಿಸುತ್ತಾನೆ. ಇನ್ನು ಸತ್ತವರಿಗೆ ಅಳುವುದೇ ಮುಗಿದಿಲ್ಲ. ಆಗಲೇ ಚಾಕರಿಯನ್ನು ಹುಡುಕಬೇಕಾಯಿತು. ಹೊಟ್ಟೆಗೆ ಹಿಟ್ಟು ಇಲ್ಲ, ಕಾಲಿಗೆ ಜೋಡು ಇಲ್ಲ. ಉರಿ ಬಿಸಿಲಿನಲ್ಲಿ ಬರೀ ಕಾಲಿನಲ್ಲಿ ಕೆಲಸಕ್ಕೆ ಒಂದು ಅರ್ಜಿಯನ್ನು ಹಿಡಿದುಕೊಂಡು ಆಫೀಸಿನಿಂದ ಆಫೀಸಿಗೆ ಅಲೆಯಬೇಕಾಯಿತು. ಕೆಲವು ವೇಳೆ ಯಾರಾದರೂ ಸ್ನೇಹಿತರು ಜೊತೆಗೆ ಬರುತ್ತಿದ್ದರು. ಆದರೆ ಎಲ್ಲಿಯೂ ಕೆಲಸ ಸಿಕ್ಕಲಿಲ್ಲ. ಪ್ರಪಂಚದ ವಾಸ್ತವಿಕ ಪರಿಸ್ಥಿತಿಯೊಂದಿಗೆ ಆದ ಪ್ರಾಥಮಿಕ ಅನುಭವದಿಂದ ನಿಸ್ವಾರ್ಥವಾದ ದಯೆ ಈ ಪ್ರಪಂಚದಲ್ಲಿ ಬಹಳ ಅಪರೂಪ ಎನ್ನಿಸಿತು. ಈ ಪ್ರಪಂಚದಲ್ಲಿ ದುರ್ಬಲರಿಗೆ, ದಿಕ್ಕೆಟ್ಟವರಿಗೆ, ಅನಾಥರಿಗೆ ಸ್ಥಳವಿಲ್ಲ ಎನಿಸಿತು. ಕೆಲವು ದಿನಗಳ ಹಿಂದೆ ನನಗೆ ಸಹಾಯ ಮಾಡುವುದಕ್ಕೆ ನಾನು ಮುಂದೆ ತಾನು ಮುಂದೆ ಎಂದು ಬರುತ್ತಿದ್ದವರು ಈಗ ಅನಾದರವನ್ನು ತೋರಿದರು. ಅವರಿಗೆ ಸಹಾಯ ಮಾಡುವುದಕ್ಕೆ ಸಾಧ್ಯವಿದ್ದರೂ ಮಾಡಲಿಲ್ಲ. ಇದನ್ನೆಲ್ಲ ನೋಡಿದಾಗ ಈ ಪ್ರಪಂಚ ಒಂದು ಸೈತಾನನ ಸೃಷ್ಟಿ ಎನಿಸಿತು. ಒಂದು ದಿನ ನಡೆದು ಸಾಕಾಗಿ ಅಕ್ಟರ್ಲೋನಿ ಮಾನ್ಯುಮೆಂಟಿನ ಮೈದಾನದಲ್ಲಿ ಮರದ ಕೆಳಗೆ ನೆರಳಿನಲ್ಲಿ ಕುಳಿತೆ. ನನ್ನ ಕೆಲವು ಸ್ನೇಹಿತರು ಅಲ್ಲಿದ್ದರು. ಅವರಲ್ಲಿ ಒಬ್ಬನು ನನಗೆ ಸಮಾಧಾನವನ್ನು ಕೊಡುವುದಕ್ಕಾಗಿ ಭಗವಂತನ ಅಸೀಮ ಕೃಪೆಯನ್ನು ವಿವರಿಸುವ ಒಂದು ಹಾಡನ್ನು ಹೇಳಿದನು. ಈ ಹಾಡು ಒಂದು ಪ್ರಹಾರದಂತೆ ಬಿತ್ತು ನನಗೆ. ಮನೆಯಲ್ಲಿ ತನ್ನ ತಾಯಿ, ತಮ್ಮಂದಿರು, ತಂಗಿಯರು ಇವರ ದುಸ್ಥಿತಿ ಕಣ್ಣಿಗೆ ಕಟ್ಟಿದಂತಾಯಿತು. ನನಗೆ ರೋಸಿ ಹೋಗಿ ಅವನಿಗೆ ಹೀಗೆ ಹೇಳಿದೆ, ದಯವಿಟ್ಟು ನೀನು ಈ ಹಾಡನ್ನು ನಿಲ್ಲಿಸುತ್ತೀಯಾ? ಯಾರು ಆ ಗರ್ಭ ಶ್ರೀಮಂತರಾಗಿರುವರೋ, ಯಾರಿಗೆ ಮನೆಯಲ್ಲಿ ಉಪವಾಸದಿಂದ ನರಳುವ ನೆಂಟರಿಷ್ಟರಿಲ್ಲವೋ ಅವರು ಬೇಕಾದರೆ ಇದನ್ನು ಹಾಡಬಹುದು. ಹೌದು, ಒಂದು ಕಾಲದಲ್ಲಿ ನಾನು ಕೂಡ ಹೀಗೆ ನಂಬಿದ್ದೆ. ಆದರೆ ಇಂದು ಜೀವನದ ನಿಷ್ಠುರ ವಾಸ್ತವಿಕತೆ ಎದುರಿಗೆ ಇದು ಹಾಸ್ಯಾಸ್ಪದವಾಗಿ ಕಾಣುವುದು. ನನ್ನ ಸ್ನೇಹಿತನಿಗೆ ತುಂಬ ವ್ಯಥೆಯಾಗಿರಬೇಕು. ನಾನು ಇಂತಹ ಮಾತನ್ನು ಆಡಬೇಕಾದರೆ ಎಂತಹ ಕಷ್ಟ ನನ್ನಲ್ಲಿ ಕೊರೆಯುತ್ತಿತ್ತು ಎಂಬುದು ಅವನಿಗೆ ಹೇಗೆ ಗೊತ್ತಾಗಬೇಕು? ಕೆಲವು ವೇಳೆ ಮನೆಯಲ್ಲಿ ಎಲ್ಲರಿಗೂ ಸಾಕಷ್ಟು ಆಹಾರವಿಲ್ಲದೆ ಇರುವಾಗ, ನನ್ನ ಜೇಬಿನಲ್ಲಿ ಕಾಸು ಇಲ್ಲದಾಗ ನಾನು ತಾಯಿಗೆ ಯಾರೋ ನನ್ನನ್ನು ಊಟಕ್ಕೆ ಕರೆದಿರುವರೋ ಎಂದು ಹೊರಗೆ ಹೋಗಿ ಊಟವಿಲ್ಲದೆ ಇರುತ್ತಿದ್ದೆ. ನನ್ನಲ್ಲಿ ಇದ್ದ ಆತ್ಮಗೌರವದಿಂದ ಈ ವಿಷಯವನ್ನು ನಾನು ಯಾರಿಗೂ ಹೇಳುತ್ತಿರಲಿಲ್ಲ. ಕೆಲವು ವೇಳೆ ನನ್ನ ಶ್ರೀಮಂತ ಸ್ನೇಹಿತರು ತಮ್ಮ ಮನೆಗೆ ಅಥವಾ ತೋಟಕ್ಕೆ ಬಂದು ಹಾಡು ಎಂದು ಕೇಳುತ್ತಿದ್ದರು. ಅದಕ್ಕೆ ಒಪ್ಪಿಕೊಳ್ಳುತ್ತಿದ್ದೆ. ಆದರೆ ನನ್ನ ಕಷ್ಟವನ್ನು ಅವರಿಗೆ ಹೇಳುತ್ತಿರಲಿಲ್ಲ. ಅವರು ಅದನ್ನು ತಿಳಿದುಕೊಳ್ಳಲು ಉತ್ಸುಕರಾಗಿರಲಿಲ್ಲ. ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಸಹಾನುಭೂತಿ ತೋರಿದರು. ಅದರಲ್ಲಿ ಯಾರೋ ಒಬ್ಬನಿಗೆ ನನ್ನ ಕಷ್ಟ ಪರಿಸ್ಥಿತಿ ಗೊತ್ತಾಗಿ ನನ್ನ ತಾಯಿಯ ಹೆಸರಿಗೆ ಅನಾಮಧೇಯನಾಗಿ ಕೆಲವು ವೇಳೆ ದುಡ್ಡನ್ನು ಕಳುಹಿಸುತ್ತಿದ್ದ. ಇವನು ನನ್ನನ್ನು ಎಂದೆಂದಿಗೂ ಋಣಿಯನ್ನಾಗಿ ಮಾಡಿರುವನು. ಇನ್ನು ಕೆಲವು ಸ್ನೇಹಿತರು ಅಯೋಗ್ಯವಾದ ರೀತಿಯಲ್ಲಿ ಜೀವನೋಪಾಯ ಮಾಡುತ್ತಿದ್ದರು. ನನ್ನನ್ನು ಅದಕ್ಕೆ ಸೇರು ಎಂದು ಚಿತಾವಣೆ ಮಾಡಿದರು. ನನ್ನಂತೆ ಕಷ್ಟವನ್ನು ಅನುಭವಿಸಿದ ಒಬ್ಬಿಬ್ಬರು ನನಗೆ ಸಹಾನುಭೂತಿಯನ್ನು ತೋರಿದರು. ಇನ್ನು ಕೆಲವು ಕಷ್ಟಗಳು ಬೇರೆ ಬಂದವು. ಒಬ್ಬ ಶ್ರೀಮಂತ ಹೆಂಗಸು ನನ್ನನ್ನು ಬಡತನದಿಂದ ಪಾರು ಮಾಡುವುದಕ್ಕೆ ಒಂದು ಅಯೋಗ್ಯವಾದ ಮಾರ್ಗವನ್ನು ಸೂಚಿಸಿದಳು. ನಾನು ಅದನ್ನು ತಿರಸ್ಕರಿಸಿದೆ. ಇದರಂತೆಯೇ ಸಲಹೆ ಮಾಡಿದ ಮತ್ತೊಬ್ಬ ಹೆಂಗಸನ್ನು ನಾನು ತಿರಸ್ಕರಿಸಬೇಕಾಯಿತು. ಇಷ್ಟೆಲ್ಲ ಆದರೂ ಭಗವಂತನ ಕೃಪೆಯ ಮೇಲೆ ಮಾತ್ರ ನನಗೆ ನಂಬಿಕೆ ಹೋಗಲಿಲ್ಲ. ಪ್ರತಿದಿನ ಅವನನ್ನು ಪ್ರಾರ್ಥಿಸಿ ಕೆಲಸ ಹುಡುಕುವುದಕ್ಕೆ ಹೋಗುತ್ತಿದ್ದೆ. ಒಂದು ದಿನ ನನ್ನ ತಾಯಿ ನಾನು ಪ್ರಾರ್ಥನೆ ಮಾಡುವುದನ್ನು ಕೇಳಿದಳು. ಅವಳು, ಅಯ್ಯೋ ಮೂರ್ಖ, ಬಾಲ್ಯಾರಭ್ಯ, ನೀನು ದೇವರಿಗೆ ಬೇಕಾದಷ್ಟು ಪ್ರಾರ್ಥನೆ ಮಾಡಿದೆ, ಆದರೆ ನಿನಗೆ ಅವನು ಏನು ಮಾಡಿದ ಎಂದಳು. ನನಗೆ ಇದನ್ನು ಕೇಳಿದಾಗ ತುಂಬ ರೇಗಿ ಹೋಯಿತು ದೇವರ ಮೇಲೆ. ದೇವರು ನಿಜವಾಗಿ ಇರುವನೇ? ಇದ್ದರೆ ಅವನು ನಮ್ಮ ಪ್ರಾರ್ಥನೆಯನ್ನು ಕೇಳುವನೇ? ಅವನು ನಿಜವಾಗಿ ಕೇಳಿದರೆ ಏತಕ್ಕೆ ನನ್ನ ಪ್ರಾರ್ಥನೆಗೆ ಉತ್ತರವಿಲ್ಲ? ಅವನ ಸೃಷ್ಟಿಯಲ್ಲಿ ಇಷ್ಟೊಂದು ದುಃಖ ಏತಕ್ಕೆ ಇದೆ? ಈಶ್ವರಚಂದ್ರ ವಿದ್ಯಾಸಾಗರನ ದೇವರು ಕರುಣಾಮಯನಾದರೆ ಲಕ್ಷಾಂತರ ಜನ ಒಪ್ಪತ್ತಿನ ಕೂಳಿಗೆ ಗತಿ ಇಲ್ಲದೆ ಏಕೆ ಸಾಯುತ್ತಿರುವರು ಎಂಬ ಮಾತು ಕಿವಿಯೊಳಗೆ ಮೊಳಗಿದಂತೆ ಆಯಿತು. ದೇವರ ಮೇಲೆ ತುಂಬ ಕೋಪ ಬಂತು. ಇದೇ ಸಮಯ ಎಂದು ಸಂದೇಹ ನನ್ನ ಮನಸ್ಸನ್ನು ಪ್ರವೇಶಿಸಿತು. ನಾನು ಯಾವುದನ್ನು ರಹಸ್ಯವಾಗಿ ಮಾಡುವ ಸ್ವಭಾವದವನಲ್ಲ. ಬಾಲ್ಯದಿಂದಲೂ ಅಂಜಿಕೆಯಾಗಲಿ ಬಲಾತ್ಕಾರವಾಗಲಿ ನನ್ನ ಅಭಿಪ್ರಾಯವನ್ನು ಹೇಳುವುದಕ್ಕೆ ಅಡ್ಡಿ ಬರುತ್ತಿರಲಿಲ್ಲ. ಈಗ ದೇವರೊಂದು ಭ್ರಾಂತಿ, ಅವನು ಇಲ್ಲ, ಒಂದು ವೇಳೆ ಅವನಿದ್ದರೆ ಅವನಿಗೆ ಪ್ರಾರ್ಥನೆ ಮಾಡಿದರೆ ಏನೂ ಪ್ರಯೋಜನವಿಲ್ಲ ಎಂದು ಸಾರುವುದು
ನನಗೆ ಸರಿ ಎನ್ನಿಸಿತು. ನನ್ನ ವಿಷಯದಲ್ಲಿ ತಪ್ಪು ಸುದ್ದಿ ಹರಡಲು ಶುರುವಾಯಿತು. ನಾನು ನಾಸ್ತಿಕನಾಗಿ ಹೋದೆ. ಕುಡಿಯುತ್ತೇನೆ ಮತ್ತು ವೇಶ್ಯೆಯರ ಮನೆಗೆ ಹೋಗುತ್ತೇನೆ ಎಂಬ ಸಮಾಚಾರ ಹರಡಿತು. ಇಂತಹ ಸಮಾಚಾರ ನನ್ನ ವಿಷಯವಾಗಿ ಹರಡುತ್ತಿದೆ ಎಂಬುದನ್ನು ಕೇಳಿದಾಗ ನನ್ನ ಮೊಂಡುತನ ಇನ್ನೂ ಕೆರಳಿತು. ಈ ದುಃಖ ಪ್ರಪಂಚದಲ್ಲಿ ಸ್ವಲ್ಪ ಸುಖಕ್ಕಾಗಿ ಏನನ್ನಾದರೂ ಒಬ್ಬ ಮಾಡಿದರೆ ಅದರಿಂದ ತಪ್ಪೇನೂ ಇಲ್ಲ ಎಂದು ಹೇಳಿಬಿಟ್ಟೆ. ಸುಳ್ಳು ಸುಳ್ಳಿಗೆ ಸೇರಿಸಿ ಮಾಡಿದ ಅಪಪ್ರಚಾರ ಶ್ರೀರಾಮಕೃಷ್ಣರಿಗೆ ಮತ್ತು ಅವರ ಶಿಷ್ಯರಿಗೆ ಗೊತ್ತಾಯಿತು. ಕೆಲವರು ಈ ಸಮಾಚಾರ ನಿಜವೇ ಎಂಬುದನ್ನು ವಿಚಾರಿಸಲು ನನ್ನ ಬಳಿಗೆ ಬಂದರು. ಅವರು ತಾವು ಕೇಳಿದ ಎಲ್ಲವನ್ನೂ ನಂಬದೇ ಇದ್ದರೂ ಸ್ವಲ್ಪ ಅದರಲ್ಲಿ ಸತ್ಯಾಂಶ ಇರಬೇಕು ಎಂದರು. ಇವರ ಮಾತನ್ನು ಕೇಳಿದಾಗ ನನ್ನ ಆತ್ಮ ಗೌರವಕ್ಕೆ ಧಕ್ಕೆ ಬಂತು. ನನಗೆ ರೇಗಿ ಹೋಗಿ ನರಕದ ಭಯಕ್ಕಾಗಿ ದೇವರನ್ನು ನಂಬುವುದು ಹೇಡಿತನವೆಂದು ಹೇಳಿಬಿಟ್ಟೆ. ಅವನಿಲ್ಲ ಎಂದು ಸಾಧಿಸುವುದಕ್ಕೆ ಹಲವು ಪಾಶ್ಚಾತ್ಯ ತತ್ವಜ್ಞಾನಿಗಳನ್ನು ಉದಾಹರಿಸಿದೆ. ಅವರು ಇದನ್ನೆಲ್ಲ ಕೇಳಿದ ಮೇಲೆ ಇವನು ಹಾಳಾಗಿ ಹೋದ, ಇವನಿಗೆ ಭರವಸೆ ಇಲ್ಲ ಎಂದುಕೊಂಡು ಹಿಂದಿರುಗಿದರು. ನನಗೆ ಇದರಿಂದ ಸಂತೋಷವೇ ಆಯಿತು. ಒಂದು ವೇಳೆ ಶ್ರೀರಾಮಕೃಷ್ಣರು ಕೂಡ ಈ ಸುದ್ದಿ ಸಮಾಚಾರಗಳನ್ನೆಲ್ಲ ನಂಬಿದರೆ ಎಂದು ಆಲೋಚನೆ ಬಂತು. ಬುಡವಿಲ್ಲದ ಇಂತಹ ಸುದ್ದಿ ಸಮಾಚಾರದ ಮೇಲೆ ಒಬ್ಬನ ಗೌರವ ನಿಂತಿದ್ದರೆ ಅದು ಇದ್ದರೆಷ್ಟು ಹೋದರೆಷ್ಟು ಎನಿಸಿತು. ಆದರೆ ನನಗೆ ಆಮೇಲೆ ತಿಳಿದಂತೆ ಶ್ರೀರಾಮಕೃಷ್ಣರಿಗೆ ಈ ಸಮಾಚಾರ ಮುಟ್ಟಿದಾಗ ಅವರು ಸುಮ್ಮನೆ ಕೇಳಿದರು. ಪರವಾಗಿ ಅಥವಾ ವಿರೋಧವಾಗಿ ಏನನ್ನೂ ಹೇಳಲಿಲ್ಲ. ಅವರ ಒಬ್ಬ ಶಿಷ್ಯ ಭವನಾಥ ಎನ್ನುವವನು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನರೇಂದ್ರ ಹೀಗೆ ಆಗುತ್ತಾನೆ ಎಂದು ಕನಸಿನಲ್ಲಿಯೂ ಭಾವಿಸಿರಲಿಲ್ಲ ಎಂದು ಹೇಳಿದ. ಶ್ರೀರಾಮಕೃಷ್ಣರು ಈ ಮಾತನ್ನು ಕೇಳಿದಾಗ ಅವರಿಗೆ ತುಂಬ ಕೋಪ ಬಂತು. ಮೂರ್ಖ, ಸುಮ್ಮನಿರು. ನನ್ನ ತಾಯಿ ನನಗೆ ಹೇಳಿರುವಳು, ಅವನೆಂದಿಗೂ ಹೀಗೆ ಆಗಲಾರ ಎಂದು. ನೀನು ಇನ್ನೊಮ್ಮೆ ಏನಾದರೂ ಹಾಗೆ ಮಾತನಾಡಿದರೆ ನಿನ್ನ ಮುಖವನ್ನು ನಾನು ನೋಡಲಾರೆ ಎಂದರು. ಬಲಾತ್ಕಾರವಾಗಿ ಬಂದ ಈ ನಾಸ್ತಿಕ ಭಾವನೆಗಳೇ ಇದ್ದರೂ ಬಾಲ್ಯಾರಭ್ಯದಿಂದಲೂ ನನಗೆ ಆದ ಆಧ್ಯಾತ್ಮಿಕ ಅನುಭವಗಳು ಮತ್ತು ಶ್ರೀರಾಮಕೃಷ್ಣರ ಸಂಪರ್ಕವಾದ ಮೇಲೆ ನನಗಾದ ಅನುಭವ, ಇವುಗಳಿಂದ ದೇವರು ಇರಬೇಕು, ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಒಂದು ಮಾರ್ಗವಿರಬೇಕು ಎನ್ನಿಸಿತು. ಇಲ್ಲದೆ ಇದ್ದರೆ ಜೀವನಕ್ಕೆ ಅರ್ಥವಿಲ್ಲ. ಈ ದುಃಖ ಕಷ್ಟಗಳ ಮಧ್ಯದಲ್ಲಿ ನಾನು ಆ ದಾರಿಯನ್ನು ಕಂಡು ಹಿಡಿಯಬೇಕು ಎನಿಸಿತು. ಹೀಗೆ ದಿನಗಳು ಕಳೆದವು. ಮನಸ್ಸು ಅವನಿರುವನೆಂದು ಇಲ್ಲವೆಂದು ತೂಗುಯ್ಯಾಲೆಯಂತೆ ಚಲಿಸುತ್ತಿತ್ತು. ನನ್ನ ಬಡತನ ಮಾತ್ರ ಬದಲಾವಣೆ ಆಗಲಿಲ್ಲ. ಬೇಸಿಗೆ ಕಾಲ ಕಳೆಯಿತು. ಮಳೆಗಾಲ ಆರಂಭವಾಯಿತು. ಕೆಲಸ ಹುಡುಕುವುದು ನಡೆಯುತ್ತಿತ್ತು. ಒಂದು ದಿನವೆಲ್ಲ ಮಳೆಯಲ್ಲಿ ನಡೆದು ಸಾಕಾದ ಮೇಲೆ ಕುಗ್ಗಿ ಹೋದ ಮನಸ್ಸಿನಿಂದ ಮುಂದೆ ಒಂದು ಹೆಜ್ಜೆಯನ್ನು ಇಡಲಾರದೆ ದಾರಿಯ ಪಕ್ಕದ ಒಂದು ಮನೆಯ ಮುಂದೆ ಸಾಕಾಗಿ ಬಿದ್ದೆ. ನನಗೆ ಆಗ ಬಾಹ್ಯ ಪ್ರಜ್ಞೆ ಇತ್ತೋ ಇಲ್ಲವೋ ಹೇಳಲಾರೆ. ನಾನಾ ಆಲೋಚನೆಗಳು ನನ್ನ ಮನಸ್ಸನ್ನು ಮುತ್ತಿದವು. ಅವುಗಳನ್ನೆಲ್ಲ ಓಡಿಸುವುದಕ್ಕೆ ನನಗೆ ತುಂಬ ನಿತ್ರಾಣವಾಗಿತ್ತು. ತಕ್ಷಣವೇ ಯಾವುದೋ ಒಂದು ಭಗವತ್ ಶಕ್ತಿ ನನ್ನ ಮನಸ್ಸಿನ ಮೇಲೆ ಕವಿದಿದ್ದ ಅನುಮಾನಗಳ ತೆರೆಯನ್ನೆಲ್ಲ ಕಳಚತೊಡಗಿತು. ನನ್ನ ಮನಸ್ಸಿನಲ್ಲಿ ಬಾಧಿಸುತ್ತಿದ್ದ ಕರುಣಾಮಯನಾದ ದೇವರಿದ್ದರೆ ಈ ಕಷ್ಟಬೇಕೆ ಇರಬೇಕು ಎಂಬ ಸಮಸ್ಯೆ ಬಗೆಹರಿಯಿತು. ಅಂತರ್ದರ್ಶನದಿಂದ ಇವುಗಳಿಗೆ ಅರ್ಥ ಸಿಕ್ಕಿತು. ನನಗೆ ತೃಪ್ತಿಯಾಯಿತು. ನಾನು ಮನೆಯ ಕಡೆ ನಡೆದುಕೊಂಡು ಹೋಗುವಾಗ ನನಗೆ ದಣಿವಾದಂತೆ ಕಾಣಲಿಲ್ಲ. ನನ್ನ ಮನಸ್ಸಿಗೆ ಒಂದು ಅಪೂರ್ವವಾದ ಶಾಂತಿ ಮತ್ತು ಶಕ್ತಿ ಬಂದಿತ್ತು. ಆಗಲೇ ರಾತ್ರಿ ತುಂಬ ವೇಳೆಯಾಗಿತ್ತು. ಇನ್ನು ಪ್ರಪಂಚದ ಜನರ ಹೊಗಳಿಕೆ ತೆಗಳಿಕೆಗಳನ್ನು ನಾನು ಗಮನಿಸಲೇ ಇಲ್ಲ. ನಾನು ಸಾಧಾರಣ ಮನುಷ್ಯರಂತೆ ಹಣ ಸಂಪಾದನೆ ಮಾಡಿ ಸಂಸಾರ ರಕ್ಷಣೆಗಾಗಲಿ ಇಂದ್ರಿಯ ಭೋಗಕ್ಕಾಗಲಿ ಹುಟ್ಟಿಲ್ಲ ಎಂದು ತೀರ್ಮಾನಿಸಿದೆ. ನನ್ನ ತಾತನಂತೆ ನಾನು ಸಂಸಾರವನ್ನು ತ್ಯಜಿಸಲು ಗುಪ್ತವಾಗಿ ಅಣಿಯಾದೆ. ಇಂತಹ ಒಂದು ದಿನ ಅದನ್ನು ಮಾಡಬೇಕೆಂದು ಇತ್ಯರ್ಥ ಮಾಡಿದೆ. ಶ್ರೀರಾಮಕೃಷ್ಣರು ಅಂದು ಕಲ್ಕತ್ತೆಗೆ ಬರುವರು ಎಂಬುದನ್ನು ಕೇಳಿ ಸಂತೋಷವಾಯಿತು. ನನ್ನ ಗುರುವಿನ ಆಶೀರ್ವಾದ ಪಡೆದುಕೊಂಡು ನಾನು ಸಂಸಾರವನ್ನು ತ್ಯಜಿಸುತ್ತೇನೆ ಎಂದು ಸಂಕಲ್ಪ ಮಾಡಿದೆ. ನಾನು ಶ್ರೀರಾಮಕೃಷ್ಣರನ್ನು ಕಲ್ಕತ್ತೆಯಲ್ಲಿ ಕಂಡಾಗ ಅವರು ದಕ್ಷಿಣೇಶ್ವರಕ್ಕೆ ಬಂದು ಅಲ್ಲಿ ರಾತ್ರಿ ಇರು ಎಂದು ಬಲಾತ್ಕರಿಸಿದರು. ನಾನು ಬರುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದರೂ ಅವರು ಕೇಳಲಿಲ್ಲ. ನಾನು ಅವರೊಂದಿಗೆ ಹೋಗಬೇಕಾಯಿತು. ಗಾಡಿಯಲ್ಲಿ ಹೋಗುತ್ತಿದ್ದಾಗ ನಾವು ಹೆಚ್ಚು ಮಾತನ್ನು ಆಡಲಿಲ್ಲ. ದಕ್ಷಿಣೇಶ್ವರವನ್ನು ಸೇರಿದ ಮೇಲೆ ಅವರ ಕೋಣೆಯಲ್ಲಿ ನಾನು ಇತರರೊಡನೆ ಕುಳಿತಿದ್ದಾಗ ಅವರು ಸಮಾಧಿಗೆ ಹೋದರು. ಸ್ವಲ್ಪ ಹೊತ್ತಾದ ಮೇಲೆ ಪ್ರಕೃತಿಸ್ಥರಾಗಿ ನನ್ನ ಬಳಿಗೆ ಬಂದು ಕರುಣಾಮಯವಾದ ಹಾಡನ್ನು ಕಂಬನಿ ಸುರಿಸುತ್ತಾ ಹಾಡಿದರು. ನಾನು ಇದುವರೆಗೆ ನನ್ನ ಉದ್ವೇಗವನ್ನು ನಿಗ್ರಹಿಸಿದ್ದೆ. ಈಗ ಅದು
ಕಣ್ಣೀರಿನ ಮೂಲಕ ಕೋಡಿ ಹರಿಯಿತು. ಹಾಡಿನ ಭಾವ ಸ್ಪಷ್ಟವಾಗಿಯೇ ಇತ್ತು. ಅವರು ನನ್ನ ಉದ್ದೇಶವನ್ನು ಗ್ರಹಿಸಿದ್ದರು. ಶ್ರೀರಾಮಕೃಷ್ಣರು ಸಾಧಾರಣ ಸ್ಥಿತಿಗೆ ಬಂದ ಮೇಲೆ ಜನರು ಆ ಹಾಡನ್ನು ನೀವು ಏತಕ್ಕೆ ಹಾಡಿದಿರಿ ಎಂದು ಕೇಳಿದರು. ಶ್ರೀರಾಮಕೃಷ್ಣರು ಮಂದಹಾಸದಿಂದ, ಓ, ಅದು ನನಗೂ ಅವನಿಗೂ ಸಂಬಂಧಿಸಿದ್ದು ಎಂದು ಹೇಳಿಬಿಟ್ಟರು. ರಾತ್ರಿ ಇತರರನ್ನೆಲ್ಲ ಹೊರಗೆ ಕಳಿಸಿ ನನ್ನನ್ನು ಹತ್ತಿರ ಕರೆದು ಹೇಳಿದರು, ನೀನು ಜಗನ್ಮಾತೆಯ ಕೆಲಸವನ್ನು ಮಾಡುವುದಕ್ಕೆ ಬಂದಿದ್ದೀಯೆ. ನೀನು ಪ್ರಪಂಚದಲ್ಲಿ ಇರಲಾರೆ ಎಂಬುದು ನನಗೆ ಗೊತ್ತು. ಆದರೆ ನಾನು ಬದುಕಿರುವ ತನಕ ಇರು. ಹೀಗೆ ಹೇಳಿ ಕಂಬನಿ ಸುರಿಸಿದರು. ಮಾರನೇ ದಿನ ಅವರ ಅಪ್ಪಣೆ ಪಡೆದು ನಾನು ಮನೆಗೆ ಹಿಂತಿರುಗಿದೆ. ಸಂಸಾರವನ್ನು ನಿಭಾಯಿಸುವುದು ಹೇಗೆ ಎಂಬ ಸಾವಿರಾರು ಆಲೋಚನೆಗಳು ಬಂದವು. ಜೀವನೋಪಾಯಕ್ಕೆ ಒಂದು ಕೆಲಸವನ್ನು ಹುಡುಕಲು ಪ್ರಯತ್ನಿಸಿದೆ. ಒಬ್ಬ ಲಾಯರಿನ ಆಫೀಸಿನಲ್ಲಿ ಕೆಲಸ ಮಾಡುವುದು, ಕೆಲವು ಪುಸ್ತಕಗಳನ್ನು ಭಾಷಾಂತರ ಮಾಡುವುದು, ಇವುಗಳಿಂದ ಕಾಲಯಾಪನೆಯಾಗುತ್ತಿತ್ತು. ಇದು ತಾತ್ಕಾಲಿಕ. ನನ್ನ ಮನೆಯವರನ್ನು ನೋಡಿಕೊಳ್ಳುವುದಕ್ಕೆ ಒಂದು ನಿಗದಿಯಾದ ಸಂಪಾದನೆ ಇರಲಿಲ್ಲ. ಒಂದು ದಿನ ನನಗೆ ಈ ಆಲೋಚನೆ ಬಂತು, ದೇವರು ಶ್ರೀರಾಮಕೃಷ್ಣರ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಹಾಗಾದರೆ ನಾನು ಏತಕ್ಕೆ ಅವರನ್ನು ಕೇಳಬಾರದು? ನನ್ನ ಬಡತನವನ್ನು ಕೊನೆಗಾಣಿಸು ಎಂದು ನೀವು ದೇವರಿಗೆ ಪ್ರಾರ್ಥಿಸಿ ಎಂದು. ಅವರು ಇದನ್ನು ನಿರಾಕರಿಸುವುದಿಲ್ಲ. ನಾನು ದಕ್ಷಿಣೇಶ್ವರಕ್ಕೆ ಧಾವಿಸಿದೆ. ಬಡತನದಲ್ಲಿ ನರಳುತ್ತಿರುವ ಮನೆಯವರಿಗಾಗಿ ನೀವು ಪ್ರಾರ್ಥಿಸಿ ಎಂದು ಕಾಡಿದೆ. ಅದಕ್ಕೆ ಅವರು, ಮಗು, ನಾನು ಅಂತಹ ಪ್ರಾರ್ಥನೆಯನ್ನು ಮಾಡಲಾರೆ. ನೀನೇ ಹೋಗಿ ಏತಕ್ಕೆ ಭವಾನಿಯನ್ನು ಕೇಳಬಾರದು? ನಿನ್ನ ಕಷ್ಟಕ್ಕೆ ಕಾರಣ ನೀನು ಅವಳನ್ನು ಲೆಕ್ಕಿಸದೇ ಇರುವುದು ಎಂದರು. ನಾನು, ದೇವಿ ನನಗೆ ಗೊತ್ತಿಲ್ಲ. ನನಗೋಸುಗ ನೀವು ಅವಳನ್ನು ಪ್ರಾರ್ಥಿಸಿ. ಇಲ್ಲ, ನೀವು ಪ್ರಾರ್ಥಿಸಲೇಬೇಕು ಎಂದು ಬಲಾತ್ಕರಿಸಿದೆ. ಆಗ ಅವರು ಬಹಳ ಪ್ರೀತಿಯಿಂದ ಹೇಳಿದರು, ಮಗು, ನಾನು ಅವಳನ್ನು ಇದಕ್ಕಾಗಿ ಪದೇ ಪದೇ ಬೇಡಿರುವೆ. ಆದರೆ ನೀನು ಅವಳನ್ನು ಒಪ್ಪಿಕೊಳ್ಳದೆ ಇರುವುದರಿಂದ ಅವಳು ನನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಆಗಲಿ, ಇವತ್ತು ಮಂಗಳವಾರ. ರಾತ್ರಿ ಕಾಳಿಕಾ ದೇವಾಲಯಕ್ಕೆ ಹೋಗಿ ನಿನಗೆ ಏನು ಬೇಕೋ ಅದನ್ನು ಕೇಳು. ಅವಳು ಕರುಣಿಸುವಳು. ಅವಳೇ ನಿರ್ಗುಣ ಬ್ರಹ್ಮ ಮತ್ತು ಅವನ ಮಾಯಾಶಕ್ತಿಯೂ ಆಗಿದ್ದಾಳೆ. ಅವಳು ಕೇವಲ ತನ್ನ ಇಚ್ಛಾ ಮಾತ್ರದಿಂದ ಈ ಪ್ರಪಂಚವನ್ನು ಸೃಷ್ಟಿಸಿರುವಳು. ಏನು ಬೇಕಾದರೆ ಅದನ್ನು ಕೊಡುವುದು ಅವಳ ಕೈಯಲ್ಲಿದೆ ಎಂದು ಹೇಳಿದರು. ಅವರು ಆಡಿದ ಪ್ರತಿಯೊಂದು ಮಾತನ್ನು ನಾನು ನಂಬಿದೆ. ರಾತ್ರಿಯಾಗುವುದನ್ನು ಕಾತರದಿಂದ ಕಾಯುತ್ತಿದ್ದೆ. ರಾತ್ರಿ 9 ಗಂಟೆ ಸಮಯದಲ್ಲಿ ಶ್ರೀರಾಮಕೃಷ್ಣರು ನನ್ನನ್ನು ಕಾಳಿಮಾತೆಯ ಗುಡಿಗೆ ಹೋಗುವಂತೆ ಹೇಳಿದರು. ನಾನು ಅಲ್ಲಿಗೆ ಹೋದಾಗ ನನ್ನ ಮನಸ್ಸು ಭಕ್ತಿಯಿಂದ ಉನ್ಮತ್ತವಾಗಿತ್ತು. ನನಗೆ ಸರಿಯಾಗಿ ನಡೆಯಲು ಆಗಲಿಲ್ಲ. ಜೀವಂತವಾಗಿರುವ ದೇವಿಯನ್ನು ನೋಡುವುದಕ್ಕೆ ಮತ್ತು ಅವಳ ಮಾತನ್ನು ಕೇಳುವುದಕ್ಕೆ ನಾನು ತವಕ ಪಡುತ್ತಿದ್ದೆ. ನಾನು ದೇವಸ್ಥಾನಕ್ಕೆ ಹೋಗಿ ವಿಗ್ರಹವನ್ನು ನೋಡಿದಾಗ ಭಗವತಿ ಜೀವಂತವಾಗಿ ಜಾಗೃತವಾಗಿ ಇದ್ದಳು. ಪರಮ ಪ್ರೇಮ ಮತ್ತು ಸೌಂದರ್ಯ ಎಂದಿಗೂ ಬತ್ತದ ಝರಿಯಾಗಿದ್ದಳು. ಭಕ್ತಿ ಮತ್ತು ಪ್ರೇಮದ ಭಾವನೆಯಲ್ಲಿ ನಾನು ಮುಳುಗಿ ಹೋದೆ. ಆನಂದಾತಿರೇಕದಿಂದ ಪುನಃ ಪುನಃ ಅವಳಿಗೆ ನಮಸ್ಕಾರ ಮಾಡಿ, ತಾಯಿ, ವಿವೇಕ ಕೊಡು, ವೈರಾಗ್ಯ ಕೊಡು, ಜ್ಞಾನ ಕೊಡು, ಭಕ್ತಿ ಕೊಡು, ನಾನು ಯಾವಾಗಲೂ ನಿನ್ನನ್ನು ನೋಡುತ್ತಿರುವಂತೆ ವರವನ್ನು ನೀಡು ಎಂದು ಬೇಡಿದೆ. ಒಂದು ಅನಂತ ಶಾಂತಿ ನನ್ನ ಮನಸ್ಸಿನಲ್ಲಿ ನೆಲೆಸಿತು. ನಾನು ಪ್ರಪಂಚವನ್ನೇ ಮರೆತು ಬಿಟ್ಟೆ. ಭಗವತಿ ಮಾತ್ರ ನನ್ನ ಹೃದಯದಲ್ಲಿ ಕಂಗೊಳಿಸಿದಳು. ನಾನು ಶ್ರೀರಾಮಕೃಷ್ಣರ ಬಳಿಗೆ ಬಂದೊಡನೆ ಅವರು ಕೇಳಿದರು, ಏನು, ನಿನ್ನ ಪ್ರಾಪಂಚಿಕ ಕೊರತೆಯನ್ನು ನೀಗಾಡು ಎಂದು ಕೇಳಿದೆಯಾ? ಅವರ ಪ್ರಶ್ನೆಯನ್ನು ಕೇಳಿ ನಾನು ಬೆದರಿದೆ. ಅಯ್ಯೋ, ನಾನು ಅದನ್ನು ಮರೆತೇ ಬಿಟ್ಟೆ. ಈಗ ಏನು ಮಾಡುವುದು ಎಂದು ಕೇಳಿದೆ. ಪುನಃ ಹೋಗು, ನಿನ್ನ ತಾಪತ್ರಯವನ್ನು ಹೇಳಿಕೋ ಎಂದರು. ನಾನು ಪುನಃ ದೇವಸ್ಥಾನಕ್ಕೆ ಹೊರಟೆ. ಆದರೆ ಯಾವಾಗ ದೇವಿಯ ಎದುರಿಗೆ ನಿಂತೆನೋ ಅವಳಿಗೆ ನಮಿಸಿ ಭಕ್ತಿ ಮತ್ತು ಜ್ಞಾನವನ್ನು ಅನುಗ್ರಹಿಸು ಎಂದು ಬೇಡಿ ಹಿಂತಿರುಗಿದೆ. 2ನೇ ವೇಳೆ ಕೇಳಿದೆಯಾ ಎಂದು ಶ್ರೀರಾಮಕೃಷ್ಣರು ಕೇಳಿದರು. ನಾನು ಅವರಿಗೆ ನಡೆದ ಸಮಾಚಾರವನ್ನು ತಿಳಿಸಿದೆ. ಅವರು, ಎಂತಹ ಅವಿವೇಕಿ ನೀನು, ಕೆಲವು ವಿಷಯಗಳನ್ನು ಕೇಳುವುದನ್ನು ಮರೆತೆಯಲ್ಲ. ಹೋಗಲಿ, ಇನ್ನೊಂದು ಸಲ ಹೋಗಿ ಬೇಗ ಇದನ್ನು ಕೇಳು ಎಂದು ಹೇಳಿದರು. 3ನೇ ವೇಳೆ ನಾನು ದೇವಿಯ ಬಳಿಗೆ ಹೋದೆ. ಆಗ ನನಗೆ ತುಂಬ ನಾಚಿಕೆಯಾಯಿತು. ನಾನು ಎಂತಹ ಅಲ್ಪ ವಸ್ತುವನ್ನು ಕೇಳುವುದಕ್ಕೆ ಇಲ್ಲಿಗೆ ಬಂದೆ. ಒಬ್ಬ ರಾಜನ ಮುಂದೆ ನಿಂತು ತರಕಾರಿಯನ್ನು ಕೇಳಿದಂತೆ ನಾನು ಎಂತಹ ಮೂಢ ಎನ್ನಿಸಿತು. ಪಶ್ಚಾತ್ತಾಪ ಮತ್ತು ನಾಚಿಕೆಯಿಂದ ಭಗವತಿಗೆ ನಮಸ್ಕಾರ ಮಾಡಿ, ತಾಯಿ, ನನಗೆ ಜ್ಞಾನ ಮತ್ತು ಭಕ್ತಿಯಲ್ಲದೆ ಇನ್ನು ಬೇರೆ ಏನೂ ಬೇಡ ಎಂದೆ.
ನಾನು ದೇವಸ್ಥಾನದಿಂದ ಹೊರಗೆ ಬಂದ ಮೇಲೆ ಇದನ್ನೆಲ್ಲ ಶ್ರೀರಾಮಕೃಷ್ಣರ ಇಚ್ಛೆ ಎಂದು ಗೊತ್ತಾಯಿತು. ಇಲ್ಲದೆ ಇದ್ದರೆ 3 ವೇಳೆಯೂ ಕೇಳುವುದನ್ನು ಹೇಗೆ ಮರೆಯುತ್ತಿದ್ದೆ. ಶ್ರೀರಾಮಕೃಷ್ಣರ ಬಳಿಗೆ ಬಂದು, ನೀವು ನನ್ನ ಮನಸ್ಸಿಗೆ ಮಂತ್ರ ಹಾಕಿ ಮರೆಯುವಂತೆ ಮಾಡಿದಿರಿ. ದಯವಿಟ್ಟು ಮನೆಯವರು ಉಪವಾಸದಿಂದ ನರಳದಂತೆ ಅನುಗ್ರಹಿಸಿ ಎಂದು ಬೇಡಿದೆ. ಅದಕ್ಕೆ ಅವರು, ನಾನು ಎಂದಿಗೂ ಅಂತಹ ಪ್ರಾರ್ಥನೆಯನ್ನು ಮಾಡಲಾರೆ, ನೀನೇ ಹೋಗಿ ಕೇಳು ಎಂದೆ. ಆದರೆ ನೀನು ಮಾಡಲಿಲ್ಲ. ನೀನು ಸಂಸಾರ ಸುಖವನ್ನು ಅನುಭವಿಸುವುದಕ್ಕೆ ಹುಟ್ಟಿದವನಲ್ಲ ಎಂದು ಕಾಣುವುದು. ನಾನೇನು ಮಾಡಲಾರೆ ಎಂದರು. ನಾನು ಅವರನ್ನು ಕಾಡಿದೆ, ನನ್ನ ಪ್ರಾರ್ಥನೆಯನ್ನು ಈಡೇರಿಸಿ ಎಂದು. ಕೊನೆಗೆ ಅವರು, ಆಗಲಿ, ನಿನ್ನ ಮನೆಯವರಿಗೆ ಸಾಧಾರಣ ಊಟ ಬಟ್ಟೆಗೆ ಕೊರತೆ ಇರುವುದಿಲ್ಲ ಎಂದರು. ನರೇಂದ್ರ ಇದುವರೆಗೆ ವಿಗ್ರಹವನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ, ದೇವರ ಭಗವತಿಯ ಭಾವನೆಯನ್ನು ಮೆಚ್ಚುತ್ತಿರಲಿಲ್ಲ. ಆದರೆ ಈಗ ಅದೆಲ್ಲ ಬದಲಾವಣೆಯಾಯಿತು. ದೇವರನ್ನು ಸಗುಣ ಸಾಕಾರವಾಗಿ ಆರಾಧಿಸುವ ರಹಸ್ಯ ಅವನಿಗೆ ಅರಿವಾಯಿತು. ಇವುಗಳನ್ನು ಖಂಡಿಸುವುದನ್ನು ನರೇಂದ್ರ ಬಿಟ್ಟ. ಅವನಿಗೆ ಸತ್ಯದ ಪೂರ್ಣ ಪರಿಚಯವಾಯಿತು. ದೇವರು ನಿರಾಕಾರವಾಗಿಯೂ ಇರುವನು, ಸಾಕಾರವಾಗಿಯೂ ಇರುವನು, ನಿರ್ಗುಣವಾಗಿಯೂ ಇರುವನು, ಸಗುಣವನಾಗಿಯೂ ಇರುವನು. ಇವೆರಡು ಒಂದೇ ನಾಣ್ಯದ 2 ಕಡೆ. ಒಂದನ್ನು ಒಪ್ಪಿಕೊಂಡರೆ ಮತ್ತೊಂದು ಸತ್ಯವಾಗಿರಬೇಕು. ಬ್ರಹ್ಮ ಸಮಾಜದ ಅಲ್ಪ ಭಾವನೆ ಹೋಯಿತು. ಸನಾತನ ಹಿಂದೂ ದರ್ಶನದ ಪೂರ್ಣ ಭಾವನೆ ಅವನಿಗೆ ಅರಿವಾಯಿತು. ಶ್ರೀರಾಮಕೃಷ್ಣರಿಗಂತೂ ಎಲ್ಲೂ ಇಲ್ಲದ ಆನಂದ. ನರೇಂದ್ರನಲ್ಲಿ ಆದ ಬದಲಾವಣೆಯನ್ನು ನೋಡಿ ನರೇಂದ್ರ ಶ್ರೀರಾಮಕೃಷ್ಣರಿಂದ ದೇವಿಯ ಹಲವು ಹಾಡುಗಳನ್ನು ಕಲಿತ. ಶ್ರೀರಾಮಕೃಷ್ಣರು ತಮ್ಮ ಭಕ್ತರಿಗೆ ನರೇಂದ್ರನಲ್ಲಿ ಆದ ಬದಲಾವಣೆಯನ್ನು ಹೇಳಿ ಸಂತೋಷಪಟ್ಟರು. ಅಧ್ಯಾಯ 36 ಮುಗಿಯಿತು.